50-50 ಹಗರಣಕ್ಕೆ ಸರ್ಕಾರದ ಈಗ ಸರ್ಜಿಕಲ್ ಸ್ಟ್ರೈಕ್ ನಡೆದಿದೆ. ಮೈಸೂರು 50-50 ನಿವೇಶನ ಹಂಚಿಕೆಗೆ ಈಗ ಬಿಗ್ ಆಪರೇಷನ್ ನಡೆದಿದೆ. ಸಾಕಷ್ಟು ದಿನಗಳಿಂದ ಸದ್ದು ಮಾಡ್ತಾ ಇತ್ತು ಮೂಡ ಹಗರಣ ವಿಚಾರ. ಇದೀಗ ಸರ್ಕಾರದ ಸರ್ಜಿಕಲ್ ಸ್ಟ್ರೈಕ್ ನಡೀತಾ ಇದೆ. ಮೈಸೂರು 50-50 ನಿವೇಶನ ಹಂಚಿಕೆಗೆ ಬಿಗ್ ಮೇಜರ್ ಸರ್ಜರಿ. ಮೂಡ ಸೈಟ್ ಹಗರಣ, ರಾಜ್ಯ ಸರ್ಕಾರ ಈಗ ಮೇಜರ್ ಸರ್ಜರಿಯನ್ನ ಮಾಡ್ತಾ ಇದೆ. ಅಕ್ರಮವಾಗಿ 50-50 ಸೈಟ್ ಯಾರೆಲ್ಲ ಪಡೆದಿದ್ದಾರೆ ಅಂತವರಿಗೆ ಇದು ಶಾಕ್. ಸುಮಾರು 2,000 ಕೋಟಿ ಮೌಲ್ಯದ ನಿವೇಶನಗಳಿಗೆ ಕುತ್ತು ಬೀಳಲಿದೆ. ಮೂಡ ನಿವೇಶನ ಹಂಚಿಕೆ ರದ್ದಿಗೆ ನಗರಾಭಿವೃದ್ಧಿ ಇಲಾಖೆ ಈಗ ಆದೇಶವನ್ನ ಹೊರಡಿಸಿದೆ. ಸೈಟ್ಗಳ ಹಗರಣದಿಂದ ಎಚ್ಚೆತ್ತುಕೊಂಡಂತಹ ಸರ್ಕಾರ ಈಗ ಮಹತ್ವದ ಆದೇಶವನ್ನ ನೀಡಿದೆ. ಅಕ್ರಮಕ್ಕೆ ಬ್ರೇಕ್ ಹಾಕಿರುವಂತದ್ದು ಸಿದ್ದರಾಮಯ್ಯನವರ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ. ಒಂದಲ್ಲ ಎರಡಲ್ಲ ಮೂರಲ್ಲ, ಎಷ್ಟು ನಿವೇಶನಗಳು ರದ್ದಾಗುತ್ತೆ. ಮಾಜಿ ಸಿಎಂ ಸಿದ್ದರಾಮಯ್ಯನವರಿಗೂ ಕಂಟಕ ತಂದಿದ್ದ ಮೂಡ ಕೇಸ್ಗೆ ಟ್ವಿಸ್ಟ್. ಅಶ್ವವೇಗದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ನೋಡಿ. ಮೂಡ 50-50 ನಿವೇಶನ ಹಂಚಿಕೆ ವಿಚಾರದಲ್ಲಿ ಈಗ ಬಿಗ್ ಆಪರೇಷನ್ ನಡೀತಾ ಇದೆ. ಸರ್ಕಾರ ಸರ್ಜಿಕಲ್ ಸ್ಟ್ರೈಕ್ಗೆ ಮುಂದಾಗಿದೆ. ಮೂಡ ಸೈಟ್ ಹಗರಣ, ರಾಜ್ಯ ಸರ್ಕಾರ ಮೇಜರ್ ಸರ್ಜರಿಗೆ ಈಗ ಮುಂದಾಗಿದೆ. ಅಂದ್ರೆ ಏನ್ ಅಕ್ರಮವಾಗಿ ಸೈಟ್ ಅನ್ನ ಪಡೆದುಕೊಂಡಿದ್ರು, 50-50 ಸೈಟ್ ಅನ್ನ ಯಾರೆಲ್ಲ ಪಡೆದುಕೊಂಡಿದ್ರು ನೋಡಿ, ಅಂಥವರಿಗೆ ಈಗ ಬಿಗ್ ಶಾಕ್ ಇದು. ಸುಮಾರು 2,000 ಕೋಟಿ ರೂಪಾಯಿ ಮೌಲ್ಯದ ನಿವೇಶನಗಳಿಗೆ ಕುತ್ತು ಬಂದಿದೆ. ನಿವೇಶನ ಹಂಚಿಕೆ ರದ್ದಿಗೆ ಈಗ ನಗರಾಭಿವೃದ್ಧಿ ಇಲಾಖೆ ಆದೇಶವನ್ನ ನೀಡಿದೆ. ಸೈಟ್ಗಳ ಹಗರಣದಿಂದ ಎಚ್ಚೆತ್ತುಕೊಂಡಂತಹ ಸರ್ಕಾರ ಮಹತ್ವದ ಆದೇಶ. ಅಕ್ರಮಕ್ಕೆ ಬ್ರೇಕ್ ಹಾಕಿದಂತಹ ಸಿದ್ದರಾಮಯ್ಯನವರ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಒಂದಲ್ಲ ಎರಡಲ್ಲ ಮೂರಲ್ಲ, ಎಷ್ಟು ನಿವೇಶನಗಳು ರದ್ದಾಗುತ್ತೆ ನೋಡಿ. ಮಾಜಿ ಸಿಎಂ ಸಿದ್ದರಾಮಯ್ಯನವರಿಗೂ ಕೂಡ ಈ ಮೂಡ ವಿಚಾರ ಕಂಟಕವನ್ನ ತಂದಿತ್ತು. ಮೂಡ ಕೇಸ್ಗೆ ಈಗ ಟ್ವಿಸ್ಟ್. ಸರ್ಕಾರ ಎಚ್ಚೆತ್ತುಕೊಂಡಿದೆ. ಅಶ್ವವೇಗ ನ್ಯೂಸ್ನಲ್ಲಿ ಇದು ಬಿಗ್ ಎಕ್ಸ್ಕ್ಲೂಸಿವ್. ಸಾಕಷ್ಟು ದಿನಗಳಿಂದ ನಡೀತಾ ಇತ್ತು ಈ ಮೂಡ ನಿವೇಶನ 50-50 ಹಂಚಿಕೆ ವಿಚಾರ. ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು ರಾಜ್ಯದಲ್ಲಿ. ಅಕ್ರಮವಾಗಿ ಇಲ್ಲಿ ಮೂಡ ಸೈಟ್ಗಳನ್ನ ಪಡೆಯಲಾಗಿದೆ, ಮೂಡ ಹಗರಣ ಆಗಿದೆ ಸೈಟ್ಗಳಲ್ಲಿ ಅಂತ ಹೇಳಿ ಸಾಕಷ್ಟು ಕೇಸ್ಗಳಾಯಿತು. ಇಲ್ಲಿ ಸಿದ್ದರಾಮಯ್ಯನವ್ರಿಗೂ ಕೂಡ ಕಂಟಕವನ್ನ ತಂದಿತ್ತು. ಸ್ನೇಹಮಯಿ ಕೃಷ್ಣ ಈ ವಿಚಾರವಾಗಿ ಧ್ವನಿ ಎತ್ತಿದ್ರು. ತನಿಖೆಗಳಾಗಿತ್ತು. ಈಗ ಕೊನೆಗೂ ಕೂಡ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಒಂದಲ್ಲ ಎರಡಲ್ಲ ಮೂರಲ್ಲ, ಎಷ್ಟು ನಿವೇಶನಗಳು ರದ್ದಾಗುತ್ತೆ ಅಂದ್ರೆ ಸೈಟ್ಗಳ ಹಗರಣದಿಂದ ಸರ್ಕಾರ ಎಚ್ಚೆತ್ತುಕೊಂಡಿದ್ದು. ಮೂಡ ನಿವೇಶನ ಹಂಚಿಕೆ ರದ್ದಿಗೆ ಈಗ ಸರ್ಕಾರ ಆದೇಶವನ್ನ ನೀಡಿದೆ. ಇದರಿಂದ ಯಾರೆಲ್ಲ 50-50 ನಿವೇಶನ ಹಂಚಿಕೆಯನ್ನ ಪಡೆದುಕೊಂಡಿದ್ರು ಅವರೆಲ್ಲರಿಗೂ ಕೂಡ ಇದು ಶಾಕಿಂಗ್ ವಿಚಾರ. ಮೂಡ 50-50 ಹಂಚಿಕೆಗೆ ಯತೀಂದ್ರ ಸಿದ್ದರಾಮಯ್ಯ ಬ್ರೇಕ್ ಹಾಕಿದ್ದಾರೆ. ಮೈಸೂರಿನಲ್ಲಿ ಹಂಚಿಕೆಯಾಗಿದ್ದಂತಹ 1,100 ಮೂಡ ಸೈಟ್ ರದ್ದಾಗಿದೆ. ಈಗ ಬರೋಬ್ಬರಿ 1,100 ನಿವೇಶನ ಹಂಚಿಕೆ ರದ್ದು ಮಾಡಲು ಆದೇಶವನ್ನ ನೀಡಲಾಗಿದೆ. 2,000 ಕೋಟಿ ಮೌಲ್ಯದ ನಿವೇಶನಕ್ಕೆ ಸರ್ಕಾರದ ಬಿಗ್ ಬ್ರೇಕ್ ಇದು. ಮೂಡ 50-50 ಬದಲಿಗೆ ನಿವೇಶನ ಹಂಚಿಕೆ ಸಂಪೂರ್ಣ ರದ್ದು. ಇನ್ನು ನಿಯಮ ಉಲ್ಲಂಘಿಸಿ ಹಂಚಿಕೆಯಾಗಿರುವಂತಹ ಸುಮಾರು 1,100 ಸೈಟ್ಗಳು 2023ರ ಮಾರ್ಚ್ 14ರ ಸರ್ಕಾರದ ನಿವೇಶನವನ್ನ ಉಲ್ಲಂಘಿಸಲಾಗಿತ್ತು. ನಿಯಮ ಉಲ್ಲಂಘಿಸಿದವರಿಗೆ ರಾಜ್ಯ ಸರ್ಕಾರ ಈಗ ಬಿಗ್ ಶಾಕ್ ಅನ್ನ ನೀಡಿದೆ. ನೀವು ಕಾರ್ಯಪತ್ರವನ್ನ ಕೊಟ್ಟಿದ್ರು ಕೂಡ ಬಿಡಲ್ಲ ರಾಜ್ಯ ಸರ್ಕಾರ. ನೋಂದಣಿ ಆಗದ ನಿವೇಶನಗಳಿಗೆ ಏನು ಪತ್ರವನ್ನ ಕೊಟ್ಟಿದ್ರು ಕೂಡ ಪ್ರಯೋಜನ ಆಗೋದಿಲ್ಲ. ಈಗಾಗಲೇ ನೋಂದಣಿಯಾದಂತಹ ನಿವೇಶನಗಳಿಗೆ ಖಾತಾ ಬಂದಾಗಿರುವಂಥದ್ದು. ಖಾತಾ ಆಗಿದ್ರೂ ರದ್ದುಪಡಿಸಲು ರಾಜ್ಯ ಸರ್ಕಾರ ಈಗ ಮುಂದಾಗಿದೆ. ಅಧಿಕಾರಿಗಳಿಗೆ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಈಗ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಈ ವಿಚಾರವಾಗಿ ಆದೇಶವನ್ನ ಪಾಲಿಸದ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳೋದು ಇಲ್ಲಿ ಫಿಕ್ಸ್. ಒಟ್ನಲ್ಲಿ ಏನು ಮೂಡ ವಿಚಾರವಾಗಿ ಹಗರಣ ಆಯಿತು, ಸೈಟ್ಗಳ ಹಂಚಿಕೆ ಆಯಿತು, ಈಗ ಕ್ರಮ ತೆಗೆದುಕೊಳ್ಳಲು ಮುಂದಾಗಿರುವಂಥದ್ದು ನೋಡಿ. ಇನ್ನ ಸರ್ಕಾರದ ನಿರ್ದೇಶನಗಳೇನು ಅಂತ ನೋಡೋದಾದ್ರೆ ಏನು ಕ್ರಯ ಪತ್ರಗಳ ರದ್ದಿಗೆ ಸಿವಿಲ್ ಕೋರ್ಟ್ನಲ್ಲಿ ದಾವೆ ಹೊರಡಿಸಿರುವಂಥದ್ದು. ಇನ್ನು ಮುಂದಿನ ಅಧಿವೇಶನದವರೆಗೆ ಹೊಸ ಪತ್ರಗಳನ್ನ ನೀಡದಂತೆ ತಡೆ,
ಇನ್ನು ಖಾತಾ ಮಾಡಿಸ್ಕೊಳ್ಳೋದನ್ನ ತಡೆಗೆ ಸ್ಥಳೀಯ ಸಂಸ್ಥೆಗಳಿಗೆ ಸೂಚನೆ. ಯಾರು ಖಾತೆ ಮಾಡಿಸ್ಕೊಳ್ಳೋಕೆ ಮುಂದಾಗ್ತಾರಲ್ಲ ಅದಕ್ಕೆ ತಡೆಗೆ ಮುಂದಾಗಿರುವಂಥದ್ದು. ಈಗಾಗಲೇ ಮಾಡಿರುವಂತಹ ಖಾತಾ ನಿಯಮಾನುಸಾರವಾಗಿ ರದ್ದಿಗೆ ಸೂಚನೆಯನ್ನ ನೀಡಲಾಗಿದೆ. ನೋಡಿ, ಸರ್ಕಾರದ ನಿರ್ದೇಶನಗಳೇನು ಅಂತ ನೋಡೋದಾದ್ರೆ ಇಲ್ಲಿ 14/3/2023 ಎಲ್ಲ ಬದಲಿ ನಿವೇಶನ ಹಂಚಿಕೆ ಆದೇಶ ರದ್ದಾಗುವಂಥದ್ದು. ನೋಂದಣಿಯಾಗಿರುವಂತಹ ನಿವೇಶನಗಳ ರದ್ದಿಗೆ ಕೋರ್ಟ್ ಮೊರೆ. ಇನ್ನು ಕ್ರಯಪತ್ರ ರದ್ದಿಗೆ ಸಿವಿಲ್ ಕೋರ್ಟ್ನಲ್ಲಿ ದಾವೆ ಹೂಡಲು ಸೂಚನೆ ಕೂಡ ನೀಡಿರುವಂಥದ್ದು. ಖಾತೆ ಮಾಡಿಕೊಂಡದನ್ನ ತಡೆಗೆ ಸ್ಥಳೀಯ ಸಂಸ್ಥೆಗಳು ಸೂಚನೆ. ಈಗಾಗಲೇ ಮಾಡಿರುವಂತಹ ಖಾತಾ ನಿಯಮಾನುಸಾರ ರದ್ದಿಗೆ ಸೂಚನೆ ನೀಡಲಾಗಿದೆ. ಇನ್ನು ಕೈಗೊಂಡ ಕ್ರಮ ಬಗ್ಗೆ ಅನುಪಾಲನಾ ವರದಿ ಸಲ್ಲಿಸುವಂತೆ ನಿರ್ದೇಶನ. ನೆಕ್ಸ್ಟ್ ನೋಡಿ, ಮೂಡ ಅಕ್ರಮಕ್ಕೆ ಬ್ರೇಕ್. 2023 ಮಾರ್ಚ್ 14 ನಂತರ ಹಂಚಿಕೆಯಾದ ಸೈಟ್ಗಳಷ್ಟೇ ವಾಪಸ್. 2023 ಮಾರ್ಚ್ 14 ಒಳಗೆ ಕೊಟ್ಟಿದ್ದಂತಹ ಸೈಟ್ ಅನ್ನ ವಾಪಸ್ ಪಡೆಯಲ್ಲ. ನಿಯಮ ಉಲ್ಲಂಘಿಸಿದ ಎಲ್ಲಾ ಸೈಟ್ಗಳು ರಾಜ್ಯ ಸರ್ಕಾರದ ವಶಕ್ಕೆ. ಭೂಮಿ ಕೊಟ್ಟ ನೈಜ ಮಾಲೀಕರಿಗೆ ಯಾವುದೇ ಅನ್ಯಾಯ ಆಗೋದಿಲ್ಲ. ಇಲ್ಲಿ ಕಾನೂನುಬದ್ಧವಾಗಿ ಎಷ್ಟು ಸೈಟ್ ಸಿಗಬೇಕೋ ಅಷ್ಟು ಮಾತ್ರ ಕೊಡ್ತಾರೆ. ಒಂದು ವೇಳೆ ಹೆಚ್ಚುವರಿ ಸೈಟ್ ಪಡೆದಿದ್ರೆ ಅದನ್ನ ವಾಪಸ್ ಕೊಡೋದಿಲ್ಲ. ನೋಡಿ, 2023 ಮಾರ್ಚ್ 14 ನಂತರವಾಗಿ ಹಂಚಿಕೆಯಾದಂತಹ ಸೈಟ್ಗಳಷ್ಟೇ ವಾಪಸ್. ಇಲ್ಲಿ 2023 ಮಾರ್ಚ್ 14 ಒಳಗೆ ಕೊಟ್ಟಿದ್ದಂತಹ ಸೈಟ್ಗಳು ಏನಿರುತ್ತೆ ಅದನ್ನ ವಾಪಸ್ ಪಡೆಯೋದಿಲ್ಲ. ಇಲ್ಲಿ ನಿಯಮ ಉಲ್ಲಂಘಿಸಿದ ಎಲ್ಲಾ ಸೈಟ್ಗಳು ರಾಜ್ಯ ಸರ್ಕಾರದ ವಶಕ್ಕೆ. ರಾಜ್ಯ ಸರ್ಕಾರ ಅದನ್ನ ವಶಕ್ಕೆ ಪಡೆಯುತ್ತೆ. ಅಂದ್ರೆ 2023 ಮಾರ್ಚ್ 14 ನಂತರ ಯಾವೆಲ್ಲ ಸೈಟ್ಗಳ ಹಂಚಿಕೆ ಆಗುತ್ತೆ ಅದನ್ನ ಅಷ್ಟೇ ವಾಪಸ್ ಪಡಿತಾರೆ. 2023 ಮಾರ್ಚ್ 14 ಒಳಗೆ ಕೊಟ್ಟಿರುವಂತಹ ಸೈಟ್ಗಳನ್ನ ವಾಪಸ್ ಪಡೆಯೋದಿಲ್ಲ. ಯಾರೆಲ್ಲ ನಿಯಮ ಉಲ್ಲಂಘಿಸಿರ್ತಾರೆ ಅಂಥವರ ಸೈಟ್ಗಳನ್ನ ರಾಜ್ಯ ಸರ್ಕಾರ ವಶಕ್ಕೆ ಪಡೆಯುತ್ತೆ. ಭೂಮಿ ಕೊಟ್ಟ ನೈಜ ಮಾಲೀಕರಿಗೆ ಇಲ್ಲಿ ಯಾವುದೇ ರೀತಿ ಅನ್ಯಾಯ ಆಗೋದಿಲ್ಲ. ಕಾನೂನುಬದ್ಧವಾಗಿ ಎಷ್ಟು ಸೈಟ್ ಸಿಗಬೇಕೋ ಅಷ್ಟು ಮಾತ್ರ ಕೊಡ್ತಾರೆ. ಒಂದು ವೇಳೆ ಹೆಚ್ಚುವರಿಯಾಗಿ ಸೈಟ್ ಅನ್ನ ಪಡೆದಿದ್ರೆ ಅದನ್ನ ವಾಪಸ್ ಕೊಡೋದಿಲ್ಲ. ನೋಡಿ, ಇದು ಮೂಡ ಅಕ್ರಮಕ್ಕೆ ಬ್ರೇಕ್ ಹಾಕಲು ಮುಂದಾಗಿರುವಂಥದ್ದು ರಾಜ್ಯ ಸರ್ಕಾರ. ಕಾನೂನುಬದ್ಧವಾಗಿ ಎಷ್ಟು ಸೈಟ್ ಸಿಗಬೇಕೋ ಅಷ್ಟು ಸೈಟ್ ಖಂಡಿತವಾಗಿ ಇಲ್ಲಿ ಭೂಮಿ ಕೊಟ್ಟಂತಹ ನೈಜ ಮಾಲೀಕರಿಗೆ ಸಿಕ್ಕೇ ಸಿಗುತ್ತೆ. ಒಂದು ವೇಳೆ ಹೆಚ್ಚುವರಿ ಸೈಟ್ ಏನಾದರೂ ಕೊಟ್ಟಿದ್ರೆ ಅದನ್ನ ವಾಪಸ್ ಕೊಡೋದಿಲ್ಲ. ಅಂದ್ರೆ ನಿಯಮ ಉಲ್ಲಂಘಿಸಿದಂತಹ ಎಲ್ಲಾ ಸೈಟ್ಗಳೇನಿರುತ್ತೆ ಅದನ್ನ ರಾಜ್ಯ ಸರ್ಕಾರ ವಶಕ್ಕೆ ಪಡೆದುಕೊಳ್ಳುವಂಥದ್ದು.